ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 7 एप्रैल 2026। मुरली महावाक्यಗಳು मीठे बच्चे। जब भी समय मिले तो एकांत में बैठ सच्चे माशूक को याद करो, क्योंकि याद से ही स्वर्ग की बादशाही मिलेगी। ಯಾವಾಗೇ ಸಮಯ ಸಿಗ್ತದಂದ್ರೆ ಸಮಯ ಸಿಕ್ಕಾಗಲೆಲ್ಲ ಏಕಾಂತದಲ್ಲಿ ಕುಳಿತು ತಂದೆ ನೆನಪು ಮಾಡ್ರಿ. ಯಾಕೆ ಅಂದರೆ ನೆನಪಿನಿಂದಲೇ ತಮಗೆ ಸ್ವರ್ಗದ ಬಾದಶಾಹಿ ಸಿಗೋದು. ಯಾವಾಗೆಲ್ಲ ಸಮಯ ಸಿಗ್ತದ ಅಂತ, ಸಮಯ ಸಿಗೋದು ಅಂತಂದ್ರೆ ಯಾವಾಗ ರೋಲ್ನ ಇಂಪಾರ್ಟೆಂಟ್ ಕರ್ತವ್ಯ ಪೂರ್ಣ ಆಗ್ತದೋ ಆಗ ಬಾಬಾ ಹೇಳ್ತಾರೆ ಏಕಾಂತದಲ್ಲಿ ಕುತ್ಕೊಳ್ರಿ. ಯಾಕೆ ಏಕಾಂತದಲ್ಲಿ ಕುತ್ಕೊಳ್ಳುವಂತಹ ಅವಶ್ಯಕತೆ ಇದೆ ಅಂತಂದರೆ, ರೋಲ್ನ ಮನಸ್ಸು ರೋಲ್ನ ಕರ್ತವ್ಯಗಳಲ್ಲಿ ಮುಳುಗಿ ಪದೇ ಪದೇ ಈ ಒಂದು 3D ವರ್ಲ್ಡ್ ಒಳಗೆ ಪ್ರತಿಯೊಂದನ್ನು ಸತ್ಯವನ್ನು ಅನುಭವ ಮಾಡ್ತದೆ. ಅದಕ್ಕೆ ಮೊದಲು ನಾನು ಈ ಜಗತ್ತಿನಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಈ ಮನಸ್ಸಿನಿಂದ ಸಂಪೂರ್ಣ ಪರೆ ಇದ್ದೀನಿ ಅನ್ನುವಂತಹ ಶಾಶ್ವತ ಸತ್ಯದ ಅನುಭವ ಈ ಮನಸ್ಸಿಗಾಗಬೇಕು ಅಂತಂದರೆ ಏಕಾಂತದಲ್ಲಿರೋದು ಅತಿ ಅವಶ್ಯಕ ಇದೆ. ನನ್ನನ್ನು ಏಕಾಂತ ಇಲ್ಲ ಅಂತಂದ್ರೆ ನಾನು ಎಷ್ಟು ಪ್ರಾಕ್ಟೀಸ್ ಮಾಡಿನೂ ಕೂಡ ಆ ಏಕಾಗ್ರತೆಯ ಅಥವಾ ಅಂತರ್ಮುಖತೆಯ ಕಡೆಗೆ ಹೋಗೋಕ್ಕಾಗೋದಿಲ್ಲ. ಅದಕ್ಕಾಗಿ ಬಾಬಾ ಅಂತಾರೆ, ಎಷ್ಟೇ ಪ್ರಿಯರಾದಂಥವ್ರ ಜೊತೆಯಲ್ಲಿ ಇದ್ದೀವತ್ತಂದ್ರೂ ಇನ್ನು ವ್ಯರ್ಥ ಮಾತಾಡೋರು, ಸದಾ ಜಗತ್ತಿನ ಸ್ಟೋರಿ ಒಳಗೆ ಮುಳುಗಿರುವಂಥವ್ರು, ಅಲ್ಲಿ ಇಲ್ಲಿಯ ಮಾತುಗಳನ್ನು ಹೇಳುವಂಥವ್ರ ಮಧ್ಯದಲ್ಲಿದ್ದರಂತೂ ಬಹಳ ಬೇಗನೆ ಮನಸ್ಸಿನ ಮೇಲೆ ಇಫೆಕ್ಟ್ ಆಗ್ತದೆ. ಯಾಕಂದರೆ ಈ ಮನಸ್ಸಿಗೆ ದುನಿಯಾದ ಸ್ಟೋರಿ ಅಂದರೆ ಬಹಳ ಪಸಂದ್ ಆಗತ್ತದ. ಆದರೆ ನಾವು ನಮಗೆ ಬೇಕಾದಂತಹ ಪಾತ್ರಕ್ಕೆ ಇಷ್ಟವಾದಂಥವರ ಜೊತೆಯಲ್ಲಿ ಇದ್ದರೂ ಕೂಡ ಬಹಳಷ್ಟು ಸಕಾರಾತ್ಮಕ ವ್ಯಕ್ತಿ ಅದಾರ, ಸ್ಪಿರಿಚುವಲ್ ವ್ಯಕ್ತಿ ಅದಾರ ಅಂತಂದ್ರೂ ಕೂಡ ಕೇವಲ ಸಿಂಗಲ್ ರೋಲ್ ನಾನು ಏಕಾಂತದಲ್ಲಿ ಕೊಡೋದು ಅತಿ ಅವಶ್ಯಕತೆ ಇದೆ. ಭಲೆ ಅತ್ಯಂತ ಬಾಬನ ಮಗು ಅದಾರ, ಅವರು ಕೂಡ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಅದಾರ, ನಮ್ಮ ಜೊತೆಯಲ್ಲಿ ಅದಾರ ಅಂತಂದ್ರೂ ನಾನು ನನ್ನ ನಿರಾಕಾರಿ ಸತ್ಯದ ಅನುಭವ ಮಾಡಲಿಕ್ಕೆ ಅವರಿಂದಲೂ ಸಹ ಡಿಟ್ಯಾಚ್ ಆಗಿ ಸ್ವಲ್ಪ ಸಮಯ ಆದರೂ ಏಕಾಂತದಲ್ಲಿ ನನ್ನೊಂದಿಗೆ ನಾನು ಅನುಭವ ಮಾಡಬೇಕಂತ, ನನ್ನ ಅನುಭವ ನಾನು ಮಾಡಬೇಕು ಅಂತಂದ್ರೆ ಕೇವಲ ಏಕಾಂತದಲ್ಲಿ ಕೂತ್ಕೊಳ್ಳೋದು, ಸಿಂಗಲ್ ಆಗಿ ಎಲ್ಲ ಮನುಷ್ಯರಿಂದ, ಕೆಲಸ ಕಾರ್ಯಗಳಿಂದ, ಅನೇಕ ಚಿತ್ರಗಳಿಂದ ದೂರ ಆಗಿ ನನ್ನ ನಿರಾಕಾರಿ ಸ್ಥಿತಿಯ ಅಶರೀರಿ ಸ್ಥಿತಿಯ ಅಭ್ಯಾಸವನ್ನು ಎಲ್ಲಿವರೆಗೆ ಮಾಡೋದಿಲ್ವೋ ಅಲ್ಲಿವರೆಗೆ ಸ್ವರ್ಗ ಬಾದಶಾಹಿಯ ಅನುಭವ ಆಗೋದಿಲ್ಲ. ಯಾಕೆ ಅಂದರೆ ಈ ಮನಸ್ಸಿಗೆ ಸ್ವರ್ಗದ ಅನುಭವ ಆಗಬೇಕಾಗಿದೆ. ಸ್ವರ್ಗ ಅಂದ್ರೇನು? ಸ್ವರ್ಗ ಅಂದರೆ ಯುಗಗಳೊಳಗೇನು ಸತ್ಯುಗ ಬರ್ತದ, ಸತ್ಯುಗದ ಸ್ವರ್ಗದ ಮಾತು ಅಲ್ಲ. ಸ್ವರ್ಗದ ಬಾದಶಾಹಿ ಸಿಗ್ತದ. ನೀವು ಒಂದು ವೇಳೆ ಬಾಬಾ ನೆನಪು ಮಾಡಿದ್ರ, ಏಕಾಂತದಲ್ಲಿ ಕುಂತುಕೊಂಡ್ರ ಅಂತ. ಯಾಕೆ ಬಾಬಾ ಏಕಾಂತದಲ್ಲಿ ಕೂಡದೆ ಅಂತರ್ಮುಖಿ ಆಗ್ಲಿಕ್ಕಾಗೋದಿಲ್ಲ. ಅಂತರ್ಮುಖಿ ಆಗದೆ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತಾಗಿ ಬಾಬಾ ನೆನಪು ಮಾಡೋಕ್ಕಾಗಲ್ಲ. ಬಾಬಾ ನೆನಪಿಲ್ಲದೆ ಬಾದಶಾಹಿ ಸಿಗೋದಿಲ್ಲ. ಬಾದಶಾಹಿ ಏನು? ಎಲ್ಲಿ ಏಕತೆ ಇದೆ, ಏಕಾಗ್ರತೆ ಇದೆ, ಎಲ್ಲಿ ಪರಂ ಶಾಂತಿ ಇದೆ, ಪರಂ ಸುಖ ಇದೆ, ಅದು ಬಾದಶಾಹಿ, ಅದು ಸ್ವರ್ಗ. ಆ ಸ್ವರ್ಗ ಎಲ್ಲಿದೆ? ಆತ್ಮದೊಳಗಿದೆ. ಪರಂ ಶಾಂತಿ ಆತ್ಮದೊಳಗಿದೆ, ಪರಮಾನಂದ ಆತ್ಮನಲ್ಲಿದೆ. ಆ ಆತ್ಮ ನಾನಿದ್ದೀನಿ, ನಾನು ಆ ಪರಮ ಆನಂದದ ಸ್ತೋತ್ರ ಇದ್ದೀನಿ ಅನ್ನುವಂಥದ್ದು, ಮೂಲಿದ್ದೀನಿ ಅನ್ನುವಂಥದ್ದು ಈ ಮನಸ್ಸಿಗೆ ಅರಿವಾಗಬೇಕು. ಅಂದರೆ ಈ ಮನಸ್ಸು ಜನ, ಭಾಷೆ, ಜನರ ಮಾತು ಮತ್ತು ಸ್ಟೋರಿ ಇವೆಲ್ಲವುಗಳಿಂದ ಸ್ವಲ್ಪ ಸಮಯ ಡಿಟ್ಯಾಚ್ ಆಗಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಮಯ ತೆಗೆದು ಏಕಾಂತದಲ್ಲಿ ಕೂತ್ಕೊಳ್ರಿ. ಅಂದ್ರೆ ಎಷ್ಟು ಸಾಧ್ಯ ಅಷ್ಟು ಒಂದು ತಾಸಾದರೂ ಕಮ್ಸೆ ಕಮ್ ಇವತ್ತಿನ ಮನೋಸ್ಥಿತಿ, ಇವತ್ತಿನ ವಾತಾವರಣವನ್ನು ನೋಡಿದ್ರೆ, ಸಮಯ ನೋಡಿದ್ರೆ ಒಂದು ತಾಸಾದ್ರೂ ಎಲ್ಲರಿಂದ ಡಿಟ್ಯಾಚ್ ಆಗಿ, ಕೆಲಸದಿಂದಲೂ ಡಿಟ್ಯಾಚ್ ಆಗಿ, ಕಂಪ್ಲೀಟ್ ಡಿಟ್ಯಾಚ್ ಆಗಿ ಯಾವುದೋ ಮಾತಿನ ಚಿಂತೆಯಲ್ಲಿ ಕೂತ್ಕೊಳ್ಳೋದಲ್ಲ, ಮತ್ತು ಯಾವುದೋ ವಿಷಯದಲ್ಲಿ ಮುಳುಗೋದು ಅಲ್ಲ.
ಡ್ರಾಮಾದಿಂದ ಪರಿಯಾಗುವ ನಿರಂತರ ಅಭ್ಯಾಸವನ್ನು ಮಾಡದೆ ನಾನು ಅಶರೀರಿಯ ಸಂಪೂರ್ಣ ಅವಸ್ಥೆಯ ಅನುಭವ ಮಾಡೋಕ್ಕೆ ಆಗೋದಿಲ್ಲ. ಅಶರೀರಿಯಾಗದೆ ಬಾಬಾ ನೆನಪು ಬರೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸಮಯ ತೆಗೆದು ಏಕಾಂತದಲ್ಲಿ ಕುಳಿತು ತಂದೆ ನೆನಪನ್ನು ಮಾಡಿರಿ. ಪ್ರಶ್ನೆ, ಬಾಪ್ ಮಿಲಾ ಹೇ ತೋ ಕೌನ್ಸಾ ಅಲ್ಬೇಲಾಪನ್ ಸಮಾಪ್ತ ಹೋನಾ ಚಾಹಿಯೆ. ಬಾಬಾ ಸಿಕ್ಕಾರಂದ್ರೆ ಯಾವ ಹುಡುಗಾಟಿಕೆ ಸಮಾಪ್ತ ಆಗಿಬಿಡ್ಬೇಕಂತಾರೆ ಬಾಬಾ. ಇಂಥ ಯಾವಾಗಲೂ ಕಾಮನ್ ಮಾತದ, ಯೂನಿವರ್ಸಿಟಿಗೆ ಹೋಗಿವಿ ಅಂತಂದ್ರೆ ಸ್ವಲ್ಪ ಹುಡುಗಾಟಿಕೆ, ಸಣ್ಣ ಮಕ್ಕಳ ಥರ ಚೈಲ್ಡಿಶ್ನೆಸ್ ಏನು ಮಾಡಬೇಕಾಗ್ತದೆ, ಬಿಡಬೇಕಾಗ್ತದೆ. ಹಾಗೆ ಪರಮಾತ್ಮನ ಸಂತಾನ ಅದೀವಂದ್ರೆ ಯಾವ ಒಂದು ಹುಡುಗಾಟಿಕೆತನ, ಆಲಸ್ಯವನ್ನು ಬಿಡಬೇಕು ಅಂತಾರೆ ಬಾಬಾ. ಉತ್ತರ, ಕೈ ಬಚ್ಚೆ ಅಲ್ಬೇಲೆ ಹೋಗ್ಯತೆ ಹಮ್ ತೋ ಬಾಬಾಗೆ ಹೇ ಹಿ. ಕೆಲವು ಮಕ್ಕಳು ಹೇಳ್ತಾರೆ, ಹಾಂ ನಾವು ಇಷ್ಟು ವರ್ಷದ ಬಾಬನ ಮಗುನೇ ಇದ್ದೀವಿ, ಹಿಂಗೆ ಕುಂತ ಯೋಗ ಮಾಡಬೇಕು, ಮಾಡಬೇಕು, ನಾವೆಲ್ಲ ಭಾಳ ಮಾಡೀವಿ, ಬಾಬನ ಮಗುನೇ ಇದ್ದೀವಲ್ಲ ಅಂತ ಹೀಗೂ ಹೇಳ್ತಾರೆ. ಯಾಕೆ ಮೆಹನತ್ ನಹಿ ಕರ್ತೆ, ನೆನಪು ಮಾಡುವ ಪ್ರಾಕ್ಟೀಸ್, ನೆನಪು ಮಾಡುವಂತಹ ಪರಿಶ್ರಮ ಪಡೋದಿಲ್ಲ, ಸಾಧನ ಮಾಡೋದಿಲ್ಲ. ಯಾಕಂದರೆ ನಾವು ಬಾಬನ ಮನೆಗೆ ಇದ್ದೀವಿ, ಅಥವಾ ನಾವು ಬಾಬಾ ಬಾಬಾ ಅಂತೀವಿ, ಬಾಬನ ಸೇವೆನೇ ಮಾಡ್ತೀವಿ, ನಾವು ಬಾಬನ ಇಷ್ಟು ವರ್ಷದ ಮಗುನೇ ಇದ್ದೀವಲ್ಲ ಅಂತ ರೋಲ್ ಕಾನ್ಷಿಯಸ್ನಲ್ಲಿ ಇರ್ತಾರೆ. ಬಿ ಕೆ ರೋಲ್ ಕಾನ್ಷಿಯಸ್ನಲ್ಲಿ ಇರ್ತಾರೆ. ನಾವು ಆಲ್ರೆಡಿ ಬಾಬನ ಮಗು, ಸೇವಾಧಾರಿ ಕಾನ್ಷಿಯಸ್ಸಲ್ಲಿ ಇರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರ, ಇಲ್ಲ ಏನು ಈ ಹುಡುಗಾಟಿಕೆಯೊಳಗೆ ಎಂದಿಗೂ ಬರಬೇಡ್ರಿ. ಬಾಬಾ ನೆನಪಿಗಾಗಿ ಖಾಸ ಸಮಯ ತೆಗೆದು ಕೂತ್ಕೊಂಡು ಅಭ್ಯಾಸ ಮಾಡಬೇಕಿದೆ. ಗಡಿ ಯಾರು ಭೂಲ್ ಜಾತಿ, ಭಾಳಷ್ಟು ಮಕ್ಕಳ ಬುದ್ಧಿಯಿಂದ ಬಾಬಾ ನೆನಪು ಜಾರಿ ಹೋಗ್ತದ. ಯಹಿ ಹೇಳ್ಬೇಲಪ್ಪನ್, ನೆನಪು ಜಾರ್ತದ. ರೋಲ ಸ್ಟೋರಿ ಇದೆಲ್ಲ ಮ್ಯಾಟ್ರಿಕ್ಸ್ ಒಳಗೆ ಈ ಬುದ್ಧಿ ಸಿಕ್ಕಾಕೋತದಂತಂದ್ರೆ ಬಾಬಾ ಹೇಳ್ತಾರೆ, ಇದರಿಂದ ಬಾಬಾ ನೆನಪು ಜಾರಿ ಬಿಡ್ತದ. ಯಹಿ ಅಲ್ಬೇಲಪ್ಪನ್, ಇದೇ ಹುಡುಗಾಟಿಕೆತನ. ಅಂದರೆ ಹುಡುಗಾಟಿಕೆತನ, ಆಲಸ್ಯ ಇದೇ ಯಾಕಂತಾರಂದ್ರೆ ಬಾಬಾ, ಈ ಸಂಗಮಯುಗದಲ್ಲಿ ಒಂದು ಕ್ಷಣನೂ ನಾನು ಯಾರನ್ನುವ ಅಥವಾ ನಾ ಯಾರ ಸಂತಾನ ಇದ್ದೀನಿ ಅನ್ನೋದನ್ನು ಒಂದು ಕ್ಷಣವೂ ಬುದ್ಧಿಯಿಂದ ನೆನಪು ಜಾರಬಾರ್ದು. ಇಷ್ಟು ಅಟೆನ್ಷನ್ ಇಡುವ ಜರುರಿ ಇದೆ. ಆದರೆ ಬುದ್ಧಿಯಿಂದ ನೆನಪು ಹಾರಿಬಿಡ್ತೀರಿ. बाबा कहते बच्चे अगर याद भी रहो तो अंदर स्थायी ಖುಷಿ रहेगी ना. ಬಾಬಾ ಹೇಳ್ತಾರೆ, ಮಕ್ಕಳೇ ನೆನಪಿನಲ್ಲಿ ಇದ್ದಾಗಲೇ ಒಳಗಡೆ ಸ್ಥಿರವಾದ ಖುಷಿ ಇರ್ತದಲ್ಲ. ಯಾಕಂದರೆ ನಾನು ಆತ್ಮ ಸ್ಥಿರ ಇದ್ದೀನಂದರೆ ನನ್ನ ಖುಷಿ ಸ್ಥಿರ ಇದೆ. ನಾನು ಸ್ಥಿರವಾದ ಆತ್ಮ, ನನ್ನ ಖುಷಿನೂ ಸ್ಥಿರ ಅನ್ನುವಂಥದ್ದು ಈ ಮನಸ್ಸಿಗೆ ಅನುಭವ ಆಗಬೇಕು ಅಂದರೆ ಈ ಮನಸ್ಸಿನಲ್ಲಿ ಈ ಮಾತು ಪಕ್ಕ ಆಗಬೇಕು. ನಾನು ಭಲೆ ಬಾಬನ ಮಗು ಇದ್ರೂ ಈ ಜಗತ್ತಿನಿಂದ ಡಿಟ್ಯಾಚ್ ಆಗಿ, ಡ್ರಾಮಾ ಈ ರೋಲ್ನ ಮಾತಿನಿಂದ ಡಿಟ್ಯಾಚ್ ಆಗಿ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಅತ್ಯಂತ ಅನಿವಾರ್ಯ ಇದೆ. ತೋ ಕಿಸಿ ಭಿ ಪ್ರಕಾರ ಕಾ ಗುಟ್ಕಾ ನಹಿ ಆಯೇಗಾ, ಯಾವುದೇ ಥರದ ಗುಟ್ಕರಿಸೋದಿಲ್ಲ. ಈಗ ಗಂಟಲು ನೋವಾದ ಹೆಂಗೆ ಉಗುಳು ನುಂಗಕ್ಕಾಗೋದಿಲ್ಲ, ಹಾಗೆ ಬಾಬಾ ಹೇಳ್ತಾರೆ, ನುಂಗ್ಲಾರ್ದಂಗೆ ಆಗೈತಿ ಪರಿಸ್ಥಿತಿ, ನುಂಗ್ಲಾರ್ದಂಗೆ ಹಂಗೆ ನಾನು ಸಿಕ್ಕ ಹಾಕೊಂಡೀನಿ ಅಂತ ಹೇಳ್ತಾರೆ. ಅಂದರೆ ಬಾಬಾ ಹೇಳ್ತಾರೆ, ಇಂಥ ಪರಿಸ್ಥಿತಿನೇ ಬರೋದಿಲ್ಲ ನಿನಗೆ. ಒಂದು ವೇಳೆ ನೀನು ನಿರಂತರ ನಾ ಆತ್ಮ ಆಗಿರುವ ನೆನಪಿನೊಳಗೆ, ನಿರಾಕಾರ ತಂದೆಯ ಸಂತಾನ ಆಗಿರುವ ನೆನಪಿನಲ್ಲಿ ಇದ್ದಿದ್ದೆ ಆದ್ರೆ, ಜैसे बांधेलिया याद में तड़पती है, दिन रात याद करती है, ऐसे तुम्हें भी निरंतर याद रहनी चाहिए. ಹೇಗೆ ಬಂಧನದಲ್ಲಿರುವಂಥವರು ಎಷ್ಟು ನೆನಪಿಗಾಗಿ ಹಂಬಲಿಸ್ತಾರೆ, ಹಾಗೆ ನೀವು ಸಹ ನಿರಂತರ ತಂದೆಯ ನೆನಪನ್ನು ಮಾಡ್ತಾ ಇರಬೇಕು ಅಂತ. ಆ ಬಂಧನ ಅದು ಲೌಕಿಕನಲ್ಲೇ ಇರಲಿ, ಅಲೌಕಿಕದಲ್ಲೇ ಇರಲಿ, ಯಾವ ವಿಷಯಕ್ಕೆ ನಮಗೆ ಸ್ವತಂತ್ರ ಕೊಡೋದಿಲ್ವೋ ಯಾರು, ಅದರಲ್ಲಿ ಇನ್ನೂ ಹೆಚ್ಚು ನೆನಪಾಗ್ತದೆ. ಗೆಳತಿ ಮನೆಗೆ ಹೋಗಬೇಡ ಅಂತಂದ್ಬಿಟ್ರೆ ಹೆಂಗರೆ ಗೆಳತಿ ಮನೆಗೆ ಹೋಗಬೇಕು, ನನಗೆ ಗೆಳತಿ ಮನೆಗೆ ಹೋಗೋಕ್ಕೆ ಬೇಡ ಅಂತಾರಲ್ಲ, ಅಷ್ಟು ಐಡಿಯಾ ಹುಡುಕೋದು, ಏನಾದರೂ ಯುಕ್ತಿ ಮಾಡಿ ಗೆಳತಿ ಮನೆಗೆ ಹೋಗಬೇಕು ಅನ್ನುವಂಥದ್ದು, ಗೆಳೆಯನ ಮನೆಗೆ ಹೋಗಬೇಕು ಅಂತ ಹೆಂಗೆ ಲೌಕಿಕನಲ್ಲಿ ನಾವು ಪ್ಲ್ಯಾನ್ ಮಾಡ್ತಿದ್ವಿ, ಹಾಗೆ ಬಾಬಾ ಹೇಳ್ತಾರೆ, ಬಂಧನದಲ್ಲಿರುವಂಥವರು ಯಾರಾದರೂ ಬಂಧನ ಹಾಕ್ತಾರ, ನೀನು ಓಂ ಶಾಂತಿಗೆ ಹೋಗುವಂಗಿಲ್ಲ, ನಿತ್ಯ ಮುರಳಿ ಕೇಳುವಂಗಿಲ್ಲ, ಯೋಗದಾಗ ಕೂಡುವಂಗಿಲ್ಲ ಅಂತ. ಈ ಮನಸ್ಸು ಇನ್ನೊಂದಿಷ್ಟು
ಇನ್ನೂ ಬಾಬಾ ನೆನಪು ಮಾಡಬೇಕು ಅಂತ ಅಂತದ. ಯಾರು ಬಂದಂದನ್ನೇ ಹಾಕೋರಿಲ್ಲ ಅಂತಂದ್ರೆ ಇದು ಮನಸ್ಸಿಗೆ ಬಂದಂಗೆ ಹೋಗ್ಲಿಕ್ಕೆ ಶುರುವಾಗ್ತದೆ, ಕಂಫರ್ಟ್ ಝೋನಲ್ಲಿ ಸಿಕ್ಕಿ ಹಾಕೊಂಡ್ಬಿಡ್ತದೆ. ಅದಕ್ಕೆ ಬಾಬಾ ಅಂತಾರೆ ಹೆಂಗೆ ಬಂದಂದೆಗಿರುವಂತಹ ಮಾತೆಯರು ಎಷ್ಟು ಪ್ರೇಮದಿಂದ ಬಾಬಾ ನೆನಪು ಮಾಡ್ತಾರ, ಆ ರೀತಿ ನೀವು ಕೂಡ ನೆನಪು ಮಾಡಬೇಕಾಗಿದೆ. धारणेಗಾಗಿ मुख्य सार ಮೊದಲೇದು हर कार्य करते हुए आत्म अभिमानी बनने की प्रैक्टिस करनी है. ಪ್ರತಿಯೊಂದು ಕಾರ್ಯವನ್ನು ಮಾಡ್ತಿದ್ರೂ ಕೂಡ ಆತ್ಮಾಭಿಮಾನಿ ಆಗೋ ಪ್ರಾಕ್ಟೀಸ್ ಜರೂರು ಮಾಡಬೇಕಾಗಿದೆ. ಎಷ್ಟು ಇಂಪಾರ್ಟೆಂಟ್, ಎಷ್ಟು ಅಟೆನ್ಷನ್ ಕೊಡಬೇಕಾದಂತಹ ಜರೂರಿ ಇದೆ ಅಂತಂದರೆ ಕೆಲಸ ರೋಲ್ ಮಾಡ್ತದೆ, ಕರ್ತವ್ಯ ರೋಲ್ ಮಾಡ್ತದೆ. ರೋಲ್ನ ಕರ್ತವ್ಯ ಡ್ರಾಮಾನುಸಾರ ಮುಂದಿದೆ ಮತ್ತು ನಾವು ಅನ್ಕೋತೀವಿ ನಾನು ಈ ಕೆಲಸ ಮಾಡಬೇಕಂದ್ರೆ ನಾನು ಭಾಳ ಅಟೆನ್ಷನ್ ಕೊಡಬೇಕು ಅಂತ. ನಾ ಅಟೆನ್ಷನ್ ಎದಕ್ಕೆ ಕೊಡ್ಬೇಕಂದ್ರೆ ಎಲ್ಲಿ ನನ್ನ ಮನಸ್ಸು ರೋಲನ್ನೇ ರಿಯಲ್ ನಾನು ಅಂತ ತಿಳ್ಕೊಂಡೈತೋ ಅಥವಾ ನಾನು ಈ ರೋಲ್ ಮತ್ತು ಈ ಮನಸ್ಸಿನಿಂದ ಡಿಟ್ಯಾಚ್ ನಿರಾಕಾರ ಮೂಲ ಪ್ರಕಾಶ್ ಶಕ್ತಿ ಇದೀನೋ ಅನ್ನುವ ನೆನಪಿನಲ್ಲಿದೋ ಅನ್ನೋದು ನನ್ನ ಪುರುಷಾರ್ಥ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ ಪ್ರತಿ ಕೆಲಸ ಮಾಡ್ತಿದ್ರೂ ಕೂಡ ಬುದ್ಧಿಯಿಂದ ನಾ ಆತ್ಮ ಆಗಿರುವ ಇದೆಲ್ಲದರಿಂದ ಡಿಟ್ಯಾಚ್ ಆಗಿರುವ ಅಭ್ಯಾಸವನ್ನು ಮಾಡ್ತಾನೇ ಇರಬೇಕು. ದೇಹಕ ಅಹಂಕಾರ ಸಮಾಪ್ತ ಹೋ ಜಾಯೆ ಇಸ್ಕೆ ಲಿಯೇ ಮೆಹನತ್ ಕರ್ನಿ ಹೇ. ದೇಹದ ಅಹಂಕಾರ ಯಾಕೆ ಎಲ್ಲ ಕೆಲಸ ಮಾಡುವಾಗಲೂ ಆತ್ಮಸ್ಥಿತಿ ಇರಬೇಕು ಅಂದರೆ ದೇಹದ ಅಹಂಕಾರ ಹೊರಟು ಹೋಗಬೇಕಾಗಿದೆ. ದೇಹದ ಅಹಂಕಾರ ಅಂತಂದರೆ ಮನುಷ್ಯನಂತ ಅಂದ್ಕೊಂಡಿರೋದು ಅಹಂಕಾರನೇ, ಅಥವಾ ಕುಮಾರಿ ಅಂತ ಅಂದ್ಕೊಂಡಿರೋದು ಅಹಂಕಾರ. ಒಬ್ಬ ಗೃಹಸ್ಥಿ ಸೇವಾದಾರಿ ಬ್ರಹ್ಮಕುಮಾರ್ ಅಂತ ಅಂದ್ಕೊಂಡಿದ್ದರೂ ಅಹಂಕಾರನೇ ಆಗಿದೆ. ಯಾಕಂದರೆ ನಾನು ಕುಮಾರಿನೂ ಅಲ್ಲ, ನಾನು ಗೃಹಸ್ಥಿನೂ ಅಲ್ಲ, ನಾನಂತೂ ನಿರಾಕಾರಾತ್ಮ ಇದ್ದೀನಿ ಅಂದಮೇಲೆ ದೇಹದ ಅಹಂಕಾರ ಹೋಗಬೇಕು ಅಂದರೆ ಬಾಬಾ ಹೇಳ್ತಾರೆ ನಿರಂತರ ಆತ್ಮಸ್ಥಿತಿಯಲ್ಲಿರುವ ಅಭ್ಯಾಸವನ್ನು ಮಾಡಬೇಕಾಗಿದೆ. ಇಲ್ಲ ನಾವು ಭಾಳ ನಾವು ಕಮ್ ಅನುಕೂಲ ಇರೋರು ಅಂತಾರೆ. ಕಮ್ ಅನುಕೂಲ ಇರೋರು ಅನ್ನೋದು ದೇಹ ಅಭಿಮಾನ. ನಾವೆಲ್ಲ ಒಳ್ಳೆಯವರು, ನಾವು ಒಳ್ಳೆ ಮಂತಂದವರು ಅನ್ನೋದು ದೇಹ ಅಭಿಮಾನ. ನಾವೇನು ಬಿಡು ಸಾಮಾನ್ಯ ಫ್ಯಾಮಿಲಿಯವರು, ಮಿಡಲ್ ಕ್ಲಾಸ್ನವರು ಅಂತ ನನಗೆ ನಾ ಅಂದ್ಕೊಳ್ಳೋದು ಕೂಡ ದೇಹ ಅಭಿಮಾನ. ಈ ದೇಹ ಅಭಿಮಾನ ಹೋಗ್ಬೇಕಂದ್ರೆ ಈ ಪಾತ್ರಗಳು, ಈ ಸಂಬಂಧಗಳು, ಈ ಜಾತಿಗಳು, ಈ ದೇಶ, ಈ ವಸ್ತುಗಳು ಇವೆಲ್ಲವುಗಳಿಂದಲೂ ನಾನು ಡಿಟ್ಯಾಚ್ ಬೇರೆಯೇ ಇದ್ದೀನಿ. ಈ ಸತ್ಯ ಅನುಭವ ಆಗಬೇಕಂದ್ರೆ ಇವೆಲ್ಲ ಕೆಲಸ ಮಾಡ್ತಿದ್ರು ಪ್ರಾಕ್ಟೀಸ್ ಜರೂರ ಮಾಡಬೇಕು ಅಂತಾರೆ ಬಾಬಾ. सेकेंड पॉइंट, सतयुगी राजाई के लायक बनने के लिए अपने मैनर्स रॉयल बनाने हैं. ಸತ್ಯುಗದ ರಾಜಾಯಿ ಅಂದರೆ ರಾಜನಾಗಿರುವ ಅಲ್ಲಿ ದೇವಾತ್ಮ ಅವ್ರ ಮನಸ್ಸಿನಲ್ಲಿ ಏನಿರ್ತದೆ ಅಂತಂದ್ರೆ ನಾನು ರಾಜನ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ, ರಾಜನಾಗಿರುವ ಅಭಿನೇತ ಇದ್ದೀನಿ, ಬಟ್ ನಾ ಆತ್ಮ ಸೆಲ್ಫ್ ಸಫಿಸಿಯೆಂಟ್. ನನ್ನ ಥರನೇ ಈ ಯಾರೆಲ್ಲ ಯಾರೆಲ್ಲ ಇದ್ದಾರ ಭಲೆ ಅವರು ಪ್ರಜಾ ಪಾತ್ರ ಅಭಿನಯ ಮಾಡ್ತಿದ್ದಾರೆ, ಬಟ್ ಒಳಗಡೆ ಇರುವಂಥದ್ದು ಚೇತನ ಆತ್ಮ ಅನ್ನುವಂಥದ್ದು ಪಕ್ಕ ಇರ್ತದೆ. ರಾಜಾಯಿ ಪ್ರಾಪ್ತ ಮಾಡ್ಕೊಳ್ಳೋದು ಅಂದರೆ ರಾಜಾಯಿಯಲ್ಲಿ ಕನ್ಫ್ಯೂಷನ್ ಇಲ್ಲ, ಸತ್ಯುಗದ ರಾಜಾಯಿಯಲ್ಲಿ ಭಿನ್ನತೆ ಇಲ್ಲ, ಸತ್ಯುಗದ ರಾಜಧಾನಿಯಲ್ಲಿ ಕೊರತೆ ಇಲ್ಲ, ಚಿಂತೆ ಇಲ್ಲ, ಭಯ ಇಲ್ಲ ಅಂದಮೇಲೆ ಅದು ಈಗ ಅನುಭವ ಮಾಡಬೇಕು. ಆ ಭಯಮುಕ್ತ ಚಿಂತಾಮುಕ್ತ ಏನು ಅಸಮ ಮುಕ್ತ ಈ ಸ್ಥಿತಿ ಈ ಸಂಗಮ ಯುಗದಲ್ಲಿ ಸತ್ಯುಗದ ರಾಜಧಾನಿ ಅನುಭವ ಮಾಡಬೇಕು ಅಂತಂದ್ರೆ ನಿಮ್ಮ ಮ್ಯಾನರ್ಸನ್ನು ರಾಯಲ್ ಮಾಡಿಕೊಡ್ರಿ. ರಾಯಲ್ ಅಂದರೆ ಬರೀ ಮಾತಾಡೋದು ಒಳ್ಳೆಯ ವಿಚಾರ ಅಂತಲ್ಲ, ಆತ್ಮಸ್ಥಿತಿಯೇ ರಾಯಲ್ಟಿ. ಪವಿತ್ರತಾ ಹಿ ಸಬ್ಸೆ ಊಂಚಿ ಚಲನೆ. ನಮ್ಮ ಪವಿತ್ರತೆಯೇ ಅತ್ಯಂತ ಶ್ರೇಷ್ಠವಾದ ಚಲನೆ. ಪವಿತ್ರತಾ ಅಂದರೆ ನಿರಂತರ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತಾಗಿರೋದು. ಎಲ್ಲರ ಪಾತ್ರದೊಳಗೂ ಕೂಡ ಆ ಪಾತ್ರದ ಹಿಂದೆ ಮುಚ್ಚಿರುವಂತಹ ನಿರಾಕಾರಿ ಸತ್ಯವನ್ನು ನೋಡೋದು. ಇದಕ್ಕಂತಾರೆ ಸಂಪೂರ್ಣ ಪವಿತ್ರತೆ ಅನುಸಾರ ನಡೆಯೋದು ಮತ್ತು ನಡೆಸೋದು. ಪವಿತ್ರ ಬನ್ನೇ ಸೇ ಹಿ ಪವಿತ್ರ ದುನಿಯಾಕ್ಕೆ ಮಾಲಿಕ್ ಬನೇಗೆ. ಪವಿತ್ರರಾಗೋದ್ರಿಂದ, ಪವಿತ್ರ ಅಂದರೆ ರೋಲಿಂದ ಡಿಟ್ಯಾಚ್, ಮನಸ್ಸಿನಿಂದಲೂ ಡಿಟ್ಯಾಚ್, ನಿರಾಕಾರಿ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗೋದು, ಪವಿತ್ರರಾಗೋದು. ಆವಾಗಲೇ ಪವಿತ್ರ ಜಗತ್ತಿಗೆ ಮಾಲೀಕ ಆಗ್ತೀರಿ ಅಂತಾರೆ ಬಾಬಾ. ಇದು ಮಾತು ಯಾರಿಗೆ ಹೇಳ್ತಿದ್ದಾರೆ? ಮನಸ್ಸಿಗೆ. ಈ ಮನಸ್ಸು ರಾವಣನ ಜಗತ್ತಿನ ಮಾಲೀಕ ಆಗಿದೆ, ಅದಕ್ಕೆ ದುಃಖ ಅನುಭವ ಮಾಡ್ತಾ ಇದೆ. ಇದು ಒಂದು ವೇಳೆ ಪವಿತ್ರ ಜಗತ್ತು ಅರ್ಥಾತ್ ಆತ್ಮದ ಲೋಕದೊಳಗೆ ಇದು ಮಾಲೀಕ ಆಯಿತು ಅಂತಂದರೆ
ಬಾಬಾ ಹೇಳ್ತಾರೆ ಸ್ವರ್ಗದ अनुभूति ಆಗ್ತದೆ. वरदान करन करावनहार की स्मृति द्वारा सहयोग का अनुभव करने वाले सफलता मूर्त भव. ಕರನ್ ಕರಾವನಹಾರ ಮಾಡಿ ಮಾಡಿಸಲ್ಪಡ್ತಾ ಇರುವಂತಹ ತಂದೆಯ ಸ್ಮೃತಿಯ ಮೂಲಕ ಸಹಯೋಗದ ಅನುಭವ ಮಾಡುವಂಥ ಸಫಲತಾ ಮೂರ್ತರು ಆಗ್ರಿ. कोई भी कार्य करते यही स्मृति रहे कि इस कार्य के निमित्त बनाने वाला बैकबोन कौन है. ಯಾವುದೇ ಕಾರ್ಯ ಮಾಡಬೇಕು ಅಂತಂದ್ರೆ ಆ ಕಾರ್ಯವನ್ನು ಮಾಡೋಕ್ಕಿಂತ ಮೊದಲು ಇಂಥದ್ದೊಂದು ಭಗವಂತನ ಮಹಾನ್ ಕಾರ್ಯ ನಾನು ಮಾಡ್ತಿದ್ದೀನಿ ಅಂತಂದ್ರೆ ಈ ಕಾರ್ಯ ಮಾಡಿಸ್ಲಿಕ್ಕೆ ನಿಮಿತ್ತ ಮಾಡಿದವ್ರು ಯಾರು? ಬಾಬಾ ಈ ಮಾತು ಯಾವತ್ತಿಗೂ ನೆನ್ಪಿಟ್ಕೊಡ್ರಿ. ನಾ ಇಂಥ ಕೆಲಸ ಮಾಡಿದೆ ಅಂತೀನಿ, ಇದು ನಾನು ನೋಡ್ರಿ ಮಾಡಿದ್ದು ಅಂತ ಇಂಥ ಕೆಲಸ ಕೊಟ್ಟವ್ರು ಯಾರು? ಇಷ್ಟು ಮಹಾನ್ ಕಾರ್ಯ, ಈ ಮಹಾನ್ ಪದವಿ ಸಿಗ್ತಾ ಇದೆಯಲ್ಲ, ಇದೆಲ್ಲ ಕೊಟ್ಟು ಈ ಸ್ಥಾನಕ್ಕೆ ನಿಲ್ಲಿಸಿದವ್ರು ಯಾರು ಅನ್ನೋದನ್ನು ಸದಾ ಮರಿಬೇಡ್ರಿ. बिना बैकबोन के कोई भी कर्म में सफलता नहीं मिल सकती. ಬಾಬಾ ಇದಾರ ಬ್ಯಾಕ್ಬೋನ್, ಬೆನ್ನೆಲುಬು. ಬೆನ್ನೆಲುಬು ಇಲ್ಲದೆ ಈ ಶರೀರ ಸ್ಥಿರವಾಗಿ ಸ್ವತಂತ್ರವಾಗಿ ಎಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ನಾನಿವತ್ತು ಯಾವುದೇ ಒಂದು ಪೊಸಿಷನ್ ಅಥವಾ ನಾವು ಉತ್ತಮ ಸೇವಾಧಾರಿ, ಉತ್ತಮ ಯೋಗಿ, ಉತ್ತಮ ಧಾರಣ ಉಳ್ಳಂಥವ್ರು, ನಾವು ಒಳ್ಳೆಯವರು ಅಂತ ಅನ್ಸುತ್ತಿದ್ದೀವಿ ಅಂದ್ರೆ ಅದ್ರ ಹಿಂದ ಈ ಥರ ಮಹಾನ್ ಕಾರ್ಯ ಮಾಡಿಸೋರು ಯಾರದಾರ? ಬಾಬಾ ಅದಾರ ಅನ್ನೋದನ್ನು ಎಂದಿಗೂ ಮರಿಬೇಡ್ರಿ. इसीलिए कोई भी कार्य करते सिर्फ ये सोचो कि केवल मैं निमित्त हूँ. ಬಾಬಾ ಅಂತಾರೆ ಯಾವುದೇ ಕಾರ್ಯ ಮಾಡ್ತಾ ಇರಬೇಕಾದ್ರೆ ಬಾಬಾ ಮಾಡ್ತಿದ್ದಾರೆ. ಬಾಬಾ ಈ ರೋಲ್ ಬಾಬಂದ, ಈ ರೋಲೇ ನಾ ಅಂದ್ಕೊಂಡಿದ್ರಿಂದ ನಾ ಮಾಡಿದ್ನಲ್ಲ ಮತ್ತೆ ಯಾರು ಮಾಡ್ಯಾರ ಅಂತ ಅನ್ನಿಸ್ತದೆ. ಬಾಬಾ ಯಾವುದಾದ್ರೂ ರೋಲ್, ಯಾವುದಾದ್ರೂ ಮೀಡಿಯೇಟರ್ ಮೂಲಕ ಅವು ಯಾವ ಕಾರ್ಯವನ್ನು ಮಾಡಿಸ್ತಿದ್ದಾರಲ್ಲ, ತೋ ಸ್ವಯಂ ಸರ್ವ ಸಮರ್ಥ ಬಾಬಾ ಹೇ. ಆ್ಯಕ್ಚುಲಿ ಸರ್ವರ ಎಲ್ಲದರೊಳಗೂ ಸಮರ್ಥ ಆಗಿರುವಂತಹ ಭಾವನೆ ಆ ಕಾರ್ಯ ಮಾಡಿಸ್ತಿದ್ದಾರೆ. ಸ್ಮೃತಿ ಮೇರ ಕರ್ಮ ಕರೋ, ನೆನ್ನೆ ಇಟ್ಟುಕೊಂಡು ಕೆಲಸವನ್ನು ಮಾಡಿರಿ. ತೋ ಸಹಜ ಯೋಗಿ ಅನುಭೂತಿ ಹೋತಿ ರೇಗಿ, ಆವಾಗ ಸಹಜ ಯೋಗದ ಅನುಭವಕ್ಕೆ ಸಾಧ್ಯ. ಫಿರ್ ಯ ಸಹಯೋಗ ವಹ ಸಹಜ ರಾಜ್ಯ ಕರಾಯಿಗ. ಇದೇ ಅನುಭವವೇ ಈ ಸಹಯೋಗ. ಈ ಸಮಯದಲ್ಲಿ ಏನು ಈ ಸಹಯೋಗ ಕೊಡ್ತೀರಲ್ಲ, ಯಾವ ಸಹಯೋಗ? ಇಲ್ಲಿ ಮಾಡ್ತಾ ಇರೋರು ಬಾಬಾ, ಮಾಡಿಸ್ತಾ ಇರೋರು ಬಾಬಾನೇ ಅಂತ ಈ ಸ್ಮೃತಿಯ ಸಹಯೋಗ ಕೊಡೋದ್ರಿಂದ ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಸಹಜ ರಾಜಯೋಗಿ, ರಾಜ್ಯದ ಗದ್ದಿಗೆಯನ್ನು ಆಡ್ತೀರಿ. ಯಹಾಗೆ ಸಂಸ್ಕಾರ ವಹ ಲೇ ಜಾಯಂಗೆ, ಇಲ್ಲಿಯ ಶ್ರೇಷ್ಠ ಸಂಸ್ಕಾರವೇ ನೀವು ಅಲ್ಲಿ ತೊಗೊಂಡು ಹೋಗ್ತೀರಿ. ಅಂದರೆ ನಾ ಮಾಡಿದೆ, ನಾ ಕುಡಿದೆ, ನಾನೇ ಮಾಡಿದ್ದು ಅನ್ನುವ ಅಹಂಕಾರದಿಂದ ಮುಕ್ತರಾಗುವ ಸಲುವಾಗಿ ಪ್ರತಿ ಕ್ಷಣವೂ ಅಭ್ಯಾಸ ಮಾಡಬೇಕಾಗಿದೆ. ಮಾಡೋರು ಬಾಬಾ, ಮಾಡಿಸ್ತಾ ಇರೋರು ಕೂಡ ಬಾಬಾ ಇದ್ದಾರೆ. ಸ್ಲೋಗನ್ इच्छाएं परछाई के समान है, आप पीछे पीठ कर दो तो पीछे पीछे आएंगे. ಇಚ್ಛೆಗಳು ನೆರಳಿನ ಹಂಗದವ, ನೀವು ಅದಕ್ಕೆ ಬೆನ್ನು ಕೊಟ್ಬಿಟ್ರಿ ಅಂದ್ರೆ, ಬೆನ್ನು ತೋರಿಸಿದ್ರಿ ಅಂದ್ರೆ ನಿಮ್ಮ ಹಿಂದೆ ಬರ್ತಾವ ಅಂತ. ಇಚ್ಛೆಗಳು ಬಾಬಾ ಈ ನಿನ್ನಿನ ಮೊದಲಿನ ಮುರಳಿಯಲ್ಲೂ ಹೇಳಿದರು, ಇಚ್ಛೆಗಳು ನಿಮ್ಮನ್ನು ಒಳ್ಳೆಯವರನ್ನಾಗಿ ಮಾಡೋದಕ್ಕೆ ಅಚ್ಚಾ ಬನ್ನಿ ನಹಿ ದೇತೆ ಹೈ. ಇವತ್ತು ಬಾಬಾ ಹೇಳ್ತಾರ ಇಚ್ಛಾ ಅಂದ್ರೇನು? ಇಚ್ಛೆ ನನ್ನ ಕ್ರಿಯೇಷನ್, ನಾ ಆತ್ಮ ಕ್ರಿಯೇಟರ್. ಕ್ರಿಯೇಟರ್ ನಾನು, ನಾನೇ ರಚಿಸಿರುವಂಥ ಇಚ್ಛೆಗಳ ಹಿಂದೆ ಬೆನ್ನು ಹತ್ತೋದಲ್ಲ, ಅವು ನನ್ನ ನೆರಳಿದ್ದಂಗೆ. ಅಂದಮೇಲೆ ನೀವು ಅದಕ್ಕೆ ಮುಖ ಮಾಡಿದ್ರಿ ಅಂತಂದ್ರೆ ಅವುಗಳ ಹಿಂದೆ ನೀವು ಓಡ್ತೀರಿ. ನೀವು ಬೆನ್ನು ಮಾಡಿರಿ, ನೀವು ಯಾಕಡೆ ಹೋಗ್ತೀರಿ, ನಿಮ್ಮ ಹಿಂದೆ ಬರ್ತಾವೆ. ಅಂದ್ರೆ ಬಾಬಾ ಹೇಳ್ತಾರೆ ಅವುಗಳ ಹಿಂದೆ ನೀವು ಬೆನ್ನು ಹತ್ತಬೇಡ್ರಿ, ನಿಮ್ಮ ಹಿಂದೆ ಬಲೆ ಅವು ಬರಲಿ. ಅವ್ಯಕ್ತಿಶಾರೆ ಮಹಾನರಾಗುವುದಕ್ಕಾಗಿ ಮಧುರತೆ ಮತ್ತು ನಮ್ರತೆ ಗುಣವನ್ನು ಧಾರಣೆ ಮಾಡಿಕೊಳ್ಬೇಕಾಗಿದೆ. ಮಧುರತಾ ऐसी विशेष धारणा है जो कड़वी धरनी को भी मधुर बना देते हैं. ಮಧುರತೆ ಇಂತಹ ವಸ್ತು ಆಗಿದೆಯಲ್ಲ, ಅದು ಕಠೋರ ಕಹಿ ಮನುಷ್ಯರನ್ನು, ದರ್ಪ ಉಳ್ಳವರನ್ನು ಬಹಳ ಮಧುರರನ್ನಾಗಿ ಮಾಡುವಂಥದ್ದು. आप सभी को बदलने का आधार बाबा के तो मधुर बोल है ना. ನಾವೆಲ್ಲ ಬದಲಾದ್ವಿ. ಬಾಬಾ ಹೇಳ್ತಾರೆ ನೀವೆಲ್ಲ ಹೆಂಗೆ ಬದಲಾದ್ರಿ, ಹೆಂಗಿದ್ರಿ? ಮೊದಲೆಷ್ಟು ಕಹಿ ವಿಚಾರ ಬರ್ತಿತ್ತು, ಕಹಿ ಇಲ್ಲ ಅಂತಂದ್ರೆ ಭಲೇ ಕಹಿ ಮಾತಿನಲ್ಲಿರಲಿಲ್ಲ ಅಂದ್ರೆ ವಿಚಾರದಲ್ಲಿ ಜರೂರು ಇತ್ತು, ಸ್ಮೃತಿಯೊಳಗೆ ಜರೂರು ಕಹಿತನ ಇತ್ತು. ನೋಡು, ನೀವು ಬಾಬಾನ ಎರಡು ಮಾತು ಕೇಳಿದಂತೆ ನೀವು ಬದಲಾಗಿರಲ್ಲ ಅಂತಾರೆ ಬಾಬಾ. ಬಾಬಾನ ಎರಡು ಮಧುರ ಮಾತು ನಿಮ್ಮನ್ನು ಬದಲಾಯಿಸಿದೆ. ಮೀಠೆ ಬಚ್ಚೆ ತು ಮೀಠೆ ಶುದ್ಧ ಆತ್ಮ ಹೋ. ಮಧುರ ಮಕ್ಕಳೇ, ನೀವು ಮಧುರ ಶುದ್ಧ ಆತ್ಮ ಇದ್ದೀರಿ. ಇನ್ ದೋ ಮಧುರ ಬೋಲ್ಲೆ ಬದಲ್ ದಿಯಾ. ಮೀಠೆ ಬಚ್ಚೆ, ನೀವು ಶುದ್ಧ ಆತ್ಮ ಇದ್ದೀರಿ,
ಅನ್ನುವ ಮಾತೇನಿದೆಯಲ್ಲ, ಇದು ನಮ್ಮನ್ನು ಬದಲಾಯಿಸಿದೆ. ಮೀಠಿ ದೃಷ್ಟಿನೇ ಬದಲ್ ದಿಯಾ. ಬಾಬನ್ ಮಧುರ ದೃಷ್ಟಿ ನಮ್ಮನ್ನು ಬದಲಾಯಿಸಿಬಿಟ್ಟಿದೆ. ಐಸಾ ಹಿ ಮಧುರತಾ ದ್ವಾರ ಔರೋಂ ಕೋ ಭಿ ಮಧುರ ಬನಾವ್. ಹೆಂಗೆ ಬಾಬಾ ನಮಗೆ ಬದಲಾಯಿಸಿದಾರ ಹಂಗೆ ನೀವು ಕೂಡ ನಿಮ್ಮ ಮಧುರ ದೃಷ್ಟಿ, ಮಧುರ ವ್ಯವಹಾರ, ಮಧುರ ಮಾತಿನ ಮೂಲಕ ಅನ್ಯರನ್ನು ಕೂಡ ಬದಲಾಯಿಸುವ ಕಾರ್ಯವನ್ನು ಮಾಡಿರಿ. ಮುಖ ಮೀಠಾ ಕರೋ. ನಿಮ್ಮ ಮುಖವನ್ನು ಮೊದಲ ಮಧುರ ಮಾಡಿಕೊಡ್ರಿ. ಸದಾ ಇಸ್ ಮಧುರತಾಕಿ ಸೌಗಾತ್ ಕೋ ಸಾಥ್ ರಖೋ. ನಿಮ್ಮ ಮಧುರತೆಯೇ ಗಿಫ್ಟನ್ನು ಸದಾ ನಿಮ್ಮ ಜೊತೆಯಲ್ಲಿ, ಬಾಬಾ ಕೊಟ್ಟಿರುವ ಮೀಠೆ ಬಚ್ಚೆ ಅನ್ನುವಂಥದ್ದು ಗಿಫ್ಟ್ ಇದೆಯಲ್ಲ, ಇದು ಸದಾ ನಿಮ್ಮ ಜೊತೆಯಲ್ಲಿ ಇಟ್ಕೊಡ್ರಿ. ಇಸಿ ಸೆ ಸದಾ ಮೀಠಾ रहेंगे और ಮೀಠಾ बनाएंगे. ಇದರಿಂದ ಮಧುರ ಇರ್ತೀರಿ ಮತ್ತು ಇನ್ನೊಬ್ಬರನ್ನು ಕೂಡ ಮಧುರರನ್ನಾಗಿ ಮಾಡಲಿಕ್ಕೆ ಸಾಧ್ಯವಿದೆ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ. ನನ್ನ ನಿರಾಕಾರಿ ಸ್ಥಿತಿಯ ಅನುಭವ ಮಾಡೋದಕ್ಕಾಗಿ ಸೃಷ್ಟಿ ನಾಟಕದಲ್ಲಿ ಕರ್ತಾಪನ್ನದ ಪಾತ್ರದಲ್ಲಿ ಎಂಟರಾಗಿ ಪಾತ್ರವನ್ನು ಮಾಡುತ್ತಾ, ಪಾತ್ರಕ್ಕೆ ಸಾಕ್ಷಿಯಾಗಿ ನಾನು ನೋಡುತ್ತಾ ಈ ನಾಟಕದಲ್ಲಿ ಅಭಿನಯ ಮಾಡುತ್ತಿರುವೆ. ಅರ್ಥಾತ್ ಈ ನಾಟಕದಲ್ಲಿ ಅಜ್ಞಾನ ಕಾಲದಲ್ಲಿ ಹೀಗೆ ಅನ್ನಿಸ್ತಾ ಇತ್ತು, ನಾನೇ ಮಾಡಿದ್ದು, ನಾನೇ ಮಾತಾಡಿದ್ದು, ಇದು ನನ್ನಿಂದನೇ ಆಗಿತ್ತು ಅಂತ. ಇದು ನಾನೇ ಮಾಡಬೇಕಲ್ಲ, ನನ್ನ ಬಿಟ್ಟು ಮತ್ಯಾರು ಮಾಡ್ತಾರೆ ಎನ್ನುವಂತಹ ಚಿಂತೆಯ ಪರ್ವತದಲ್ಲಿ ಮುಳುಗಿ ಹೋಗಿತ್ತು ಮನಸ್ಸು. ಆದರೆ ಈಗ ಬಾಬಾರ ಸತ್ಯ ಜ್ಞಾನದಿಂದ ನನಗೆ ಅರಿವಾಗಿದೆ, ಇಲ್ಲಿ ಈ ನಾಟಕದಲ್ಲಿ ಏನೆಲ್ಲ ನಡೀತಾ ಇದೆ ಅದು ಬಾಬಾ ಮಾಡ್ತಾ ಇದ್ದಾರೆ, ಬಾಬಾ ಮಾಡಿಸ್ತಿದ್ದಾರೆ. ಅದು ರೋಲ್ನ ಮೂಲಕ, ಯಾವುದೇ ಪಾತ್ರದ ಮೂಲಕ ಮಾಡಿಸ್ತಾ ಇರೋರು ಬಾಬಾ. ಇದರಲ್ಲಿ ಕೇವಲ ನಾನಾಗಲಿ, ಈ ಜಗತ್ತಿನ ಯಾವುದೇ ವ್ಯಕ್ತಿಯಾಗಲಿ ನಿಮಿತ್ತ ಮಾತ್ರ. ಹೀಗಾಗಿ ನಾನು ಮಾಡಿದೆ ಎಂಬ ಅಹಂಕಾರದಿಂದಲೂ, ಅಥವಾ ಇವರು ಎಷ್ಟು ಚೆನ್ನಾಗಿ ಮಾಡುತ್ತಿದ್ದಾರೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಇವರು ಎಷ್ಟು ಚೆನ್ನಾಗಿ ಮುಂದೆ ಹೋಗ್ತಿದ್ದಾರನ್ನುವಂತಹ ಪ್ರಭಾವದಲ್ಲಿ ಮನಸ್ಸು ಮುಳುಗಿರ್ತಿತ್ತು. ಇದು ಸಹ ಅರ್ಥವಾಗಿದೆ. ಇದೆಲ್ಲವೂ ಪ್ರೀ ರೆಕಾರ್ಡೆಡ್ ನಾಟಕದಲ್ಲಿ ಮಹಿಮೆಗೆ ಯೋಗ್ಯ ಯಾವುದೂ ಇಲ್ಲ. ಎಲ್ಲ ಮಾಡುತ್ತಿರುವವರು, ಮಾಡಿಸುತ್ತಿರುವವರು ಕೇವಲ ಒಬ್ಬ ತಂದೆ ಮಾತ್ರ ಇದ್ದಾರೆ. ಎಲ್ಲ ಮಹಿಮೆ ಕೇವಲ ಒಬ್ಬ ತಂದೆಗಾಗಿ ಇದೆ. ಓಂ ಶಾಂತಿ.